ಸೃಷ್ಟಿ ಬೇರೆ, ಇದನ್ನ ಸೃಷ್ಟಿಸಿರೋ ಭಗವಂತನೇ ಬೇರೆ. ಈ ಎರಡನ್ನ ನಾವು ಒಂದ್ ಮಾಡಕ್ ಟ್ರೈ ಮಾಡಿದ್ರೆ ಅದು ಆಗಲ್ಲ. ಯಾಕಂದ್ರೆ ಅದು ಅಸೀಮ, ಇದು ಸೀಮಿತ. ಅದು ಅನಂತ, ಇದು ನಶ್ವರ. ಅದು ಕಾಲಾತೀತ, ಇದು ಕಾಲಕ್ಕೆ ಅಂತರ್ಗತವಾಗಿದೆ. ಅದು ಇದಕ್ಕೆ ಅದು ಅಧೀನವಾಗಿದೆ. ಎರಡಕ್ಕೂ ಹೋಲಿಕೆನೇ ಇಲ್ಲ. ಅದಕ್ಕೆ ನೀವು ನೋಡಿ ಹಲವಾರು ಸಾಹಿತ್ಯದಲ್ಲಿ ನಾನು ನಿನ್ನ ದಾಸನು ಅಂತ ಹೇಳಿದ್ದಾರೆ, ದಾಸನ ಮಾಡಿಕೋನ್ನ ಅಂತ ಹೇಳಿದ್ದಾರೆ. ಹೇಳಿದಲ್ವಾ? ವಿಶಿಷ್ಟವಾಗಿ ನಾನು ಯಾವುದೇ ಒಂದು ಇದರಿಂದ ಮತದಿಂದ ಬಿಹಾಫ್ ಆಗಿ ಮಾತಾಡ್ತಾ ಇಲ್ಲ, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ದ್ವೈತ ಪರಂಪರೆಯಲ್ಲಿ ಅದಕ್ಕೆ ನಾನು ನಿನ್ನ ದಾಸ ಮಾಡ್ಕೋ, ನನಗೆ ಮುಕ್ತಿ ಕೊಡು, ಭಕ್ತಿಯ ಭಾವ ಅಲ್ಲಿ ಜಾಸ್ತಿ ಸಿಗುತ್ತೆ. ಯಾಕಂದ್ರೆ ಅಲ್ಲಿ ದಾಸ್ಯತ್ವದ ಕಾನ್ಸೆಪ್ಟ್ ಇದೆ. ಹೇಳ್ತಲ್ಲ, ಅದೇ ರೀತಿ ಇಸ್ಲಾಂ ಧರ್ಮದಲ್ಲಿ ಕೂಡ ದಾಸ್ಯತ್ವದ ಕಾನ್ಸೆಪ್ಟ್ ಇದೆ. ಮುಸ್ಲಿಂ ಅಂದ್ರೆ ನೀವು ದಾಸರು ಅಂದ, ಅದೊಂದು ಅರ್ಥ. ದಾಸತ್ವ ಅಂದ್ರೆ ಕೃತಜ್ಞತೆ ಅಲ್ವಾ? ನೀ ನನ್ನ ಮಾಲಿಕನು, ನೀನು ಸೃಷ್ಟಿ ಮಾಡಿದೀಯಾ, ನೀನು ಮಾಡಿರೋ ಒಂದು ಫಿಸಿಕಲ್ ಲಾಸ್ ಇದ್ರೊಳಗೆ ನಾನು ನಡೀತಾ ಇದ್ದೇನೆ, ನೀನ್ ಹೇಳಿರೋ ಒಂದು ಇದ್ರ ಚೌಕಟ್ಟಿನಲ್ಲೇ ನಾನು ನಡೀತಾ ಇದ್ದೇನೆ ಅಂದ್ರೆ ನಾನು ನಿನ್ನ ದಾಸನು. ಓಕೆ, ದಾಸ ಅಂತ ಯಾರಿಗೆ ಹೇಳ್ತೀವಿ ನಾವು? ಹೇಳ್ದಕ್ಕೆ ಯಾರು ಕೆಲಸ ಮಾಡ್ತಾರೆ ದಾಸ ಅಂತಾರೆ, ಕರೆಕ್ಟ್ ಅಲ್ವಾ? ಆಡು ಅಂತ ತಿಳ್ಕೊಳ್ಳಿ. ಅಂದ್ರೆ ನಾನು ಸುಮ್ಮನೆ ಆಡೋ ಭಾಷೆ ಹೇಳ್ತಾ ಇದ್ದೀನಿ, ಜನ ಇದಕ್ಕೆ ಮತ್ತೆ ಅಪಾರ್ಥ ಮಾಡ್ಕೊಳ್ಬಾರ್ದು. ಅದೇ ರೀತಿ ನಾವು ಭಗವಂತನ ಸೃಷ್ಟಿ ಮಾಡಿದ್ದಾನೆ, ಅವ್ನು ಹೇಗೆ ಹೇಳಿದಾನೋ ನಾನು ಹಾಗೆ ನಡಿಬೇಕು. ಅವ್ನು ಒಳ್ಳೇದ್ ಮಾಡಿದ್ದಾನೆ ಒಳ್ಳೇದ್ ಮಾಡ್ಬೇಕು, ಅವ್ನು ಇದು ಮಾಡ್ಬೇಡ ಅಂದ್ರೆ ನಾನು ಬಿಟ್ಬಿಡ್ಬೇಕು. ಈ ರೀತಿ ಕೆಟ್ಟದಾಗ ಮಾತಾಡ್ಬೇಡ ಅಂತ ಇದ್ದಾನೆ, ಕೆಟ್ಟದಾಗ ಮಾತಾಡಲ್ಲ. ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂತ ಇದ್ದಾನೆ, ನೋಡ್ಕೋತೀನಿ. ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ನಾನು ಚೆನ್ನಾಗಿ ನೋಡ್ಕೋತೇನೆ. ಜನರು ನನ್ಗೆ ದೋಚೋಕ್ ಬಂದ್ರು ಕೂಡ ನಾನ್ ದೋಚೋಲ್ಲ, ಎಲ್ಲ ಕೂಡ ಅವ್ನು ಹೇಳಿದಾನೆ ಅಂತ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ದಾಸ್ಯತ್ವದಲ್ಲಿದ್ದೇನೆ. ಅದಕ್ಕೆ ದಾಸ ಸಾಹಿತ್ಯ, ಅದೊಂದು ದಾಸ ಅಂತ ಪದ ಅಲ್ಲೇ ಬಂದಿದೆ. ಇಸ್ಲಾಂ ಧರ್ಮದಲ್ಲಿ ಕೂಡ ನಿಮ್ಗೆ ಅದೇನು ಮುಸ್ಲಿಮನ ಪದ ಸಿಗ್ತಾ, ಅದ್ರ ಕೂಡ ಅರ್ಥ ದಾಸ ಅಂತಾನೆ ಅರ್ಥ. ಯಾರು ಭಗವಂತ ಹೇಳ್ದಾಗ ನಡೀತಾನೋ, ಈಶ್ವರ ಗಾಡ್ ಎಲ್ಲ ಹೇಳ್ದಾಗ ನಡೀತಾನೋ ದಾಸನ, ಈ ಒಂದು ಇದು ಸಿಗುತ್ತೆ. ಮುಸ್ಲಿಂ ಅಂದ್ರೆ ದಾಸ. ಸೊ ನಾನಿದು ಎದಕ್ಕೆ ಹೇಳ್ತಾ ಇದ್ದೇನೆಂದ್ರೆ, ಭಗವಂತ ಮತ್ತು ಮನುಷ್ಯ ನಮ್ಮ ಒಂದು ಏನು ರಿಲೇಶನ್ಶಿಪ್ ಇದೆ ಅಲ್ವಾ, ಅದು ಸೃಷ್ಟಿಕರ್ತ, ಮಾಲೀಕ ಮತ್ತು ದಾಸನಾಗಿದೆ. ಒಡೆಯ ದಾಸ. ಅದಕ್ಕೆ ಒಡೆಯ ಪ್ರಭು ಅಂತ ಯಾಕಂತೀವಿ ನಾವು. ಹೇ ಪ್ರಭುವೇ ನನ್ನನ್ನು ಸಂರಕ್ಷಿಸು, ನಿನ್ನ ಕರುಣೆ ತೋರಿಸಿ ಯಾಕೆ ಹೇಳ್ತೀವಿ? ಅವನ ಹತ್ರ ಶಕ್ತಿ ಇದೆ ಕರುಣೆ ತೋರಿಸೋದಕ್ಕೆ, ಅವ್ನು ಕರುಣೆ ತೋರಿಸ್ತಾನೆ ನಿಮ್ಗೆ. ಹೌದಲ್ಲ? ಕರುಣೆ ಯಾರು ತೋರಿಸ್ತಾರೆ? ಶಕ್ತಿವಂತನ ಕರುಣೆ ತೋರಿಸ್ತಾನೆ. ಬೇಕಿದ್ದನ್ನು ಕರುಣೆ ತೋರ್ಸಕ್ ಆಗಲ್ಲ. ದಯ ಪಾಲಿಸು ಅಂತ ಹೇಳ್ತೀವಿ. ದಯ ಪಾಲಿಸುವ ಶಕ್ತಿ ಕ್ಷಮತೆ ದಯ ಪಾಲಿಸು ಅಂತ ಹೇಳ್ತೀವಿ. ಸೊ ಅವನು ಮಾಲೀಕನು, ನಾವು ದಾಸರು ಅನ್ನೋ ಒಂದು ಮನೋಭಾವ ನಮ್ಗೆ ಇರ್ಬೇಕು.